ಒಂದು ದೇವಸ್ಥಾನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ, 800-900 ವರ್ಷಗಳ ಹಿಂದಿನ ದೇವಸ್ಥಾನ. ರಾಜರ ಆಡಳಿತ ಮುಗಿದು ಹೋಗಿ ಅದಾದ್ಮೇಲೆ ಜನಸಾಮಾನ್ಯರ ಕೈಗೆ ಸಿಕ್ಕಿದಾದ್ಮೇಲೆ ವರ್ಷ ಜಾತ್ರೆಗಳನ್ನ ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ. ಸೊ ಹಂಗೆ ಮಾಡ್ತಾ 800-900 ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ ಅಂತ ನಂಬೋಕೆ ಸಾಧ್ಯವಿಲ್ಲ, ಆ ರೀತಿ ಆಗಿದೆ. ಆದರೆ ಇತ್ತೀಚೆಗೆ ಒಂದು ವಿಶೇಷವಾದಂತಹ ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಈ ದೇವಸ್ಥಾನ ಏನಿಲ್ಲ ಅಂದರೂ 800-900 ವರ್ಷಗಳ ಹಿಂದಿನದು ಅಂತ ಹೇಳೋಕೆ ಒಂದಿಷ್ಟು ಪುರಾವೆಗಳು ಸಿಕ್ಕಿದ್ದಾವೆ. ಆ ಪುರಾವೆಗಳು ಏನು ಮತ್ತು ಅವು ಹೇಗಿದ್ದಾವೆ, ಅದಾದಮೇಲೆ ನಾವಿರುವಂತಹ ಜಾಗ ಯಾವುದು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಇವತ್ತು ನಾನಿರೋದು ಅಮೀನ್ಗಢದಲ್ಲಿ, ಅದು ನಮ್ಮ ಬಸ್ಸು ಅವ್ರ ಜೊತೆ, ನಮ್ಮ ಸ್ನೇಹಿತರು ನನ್ನ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಇವರವರಿಗೆ ಬಂದಾಗ ಇವರು ನನಗೆ ಹೇಳಿದ್ರು ಇಲ್ಲೊಂದು ಟೆಂಪಲ್ ಇದೆ, ರೀಸೆಂಟಾಗಿ ಅದರ ವಿಶೇಷವಾದಂತಹ ವಿಚಾರ ಹೊರಗೆ ಬಿದ್ದಿದೆ, ಬನ್ನಿ ಅದರ ಬಗ್ಗೆ ನೀವು ವಿಡಿಯೋ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಮುಂದೆ ಈ ವಿಡಿಯೋನ ತರ್ತಾ ಇದ್ದೀನಿ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಈಗ ಬಸವರ ಮನೆಯಲ್ಲಿ ಊಟ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಊಟ ಮಾಡುವ. ಊಟ ಮಾಡ್ಕೊಂಡು ಇಲ್ಲಿ ಒಂದಿಷ್ಟು ಜಾಗಗಳಿದಾವೆ, ಅವುಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಈಗ ಊಟ ಮುಗಿಸ್ಕೊಂಡು ಬಸವರ ಜೊತೆ ನಾನು ಹೋಗ್ತಾ ಇರೋದು. ನನ್ನ ಬ್ಯಾಗ್ ಗಂಗೂರಲ್ಲಿದೆ. ಸೊ ಗಂಗೂರ್ಗೆ ಹೋಗಿ ಬ್ಯಾಗನ್ನ ತಗೊಂಡು ಮತ್ತೆ ನಾನು ಇಲ್ಲಿ ಬಂದ ಮೇಲೆ ಎಕ್ಸ್ಪ್ಲೋರ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಬೇಕು. ಹ್ಯಾಪಿ ಜರ್ನಿ ಅನ್ನ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಈ ಬಾಂಧವ್ಯ ಯಾವಾಗ್ಲೂ ಹೀಗೆ ಇರಲಿ. ಖಂಡಿತ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಕಳೆದಿರುವಂತಹ ಕ್ಷಣಗಳು, ಮತ್ತೆ ನಿಮ್ಮ ಆತಿಥ್ಯ ತುಂಬಾ ಚೆನ್ನಾಗಿತ್ತು. ಅಮ್ಮಗೆ ಹೇಳ್ಬಿಡಿ ಊಟ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಮ್ಮಂಗೂ ಥ್ಯಾಂಕ್ ಯು. ಮತ್ತೆ ಅಪ್ಪಗೂ ಹೇಳ್ಬಿಡಿ ಥ್ಯಾಂಕ್ ಯು ಅಂತ. ಇದಾಳ ಬರ್ತೀನಿ. ಚಲೋ ಐತ್ರಿ ಊಟ ಎಲ್ಲ? ಇಲ್ಲ ಮಾಡಿ ಬಂದಿದ್ದೇರಿ, ಹಂಗಾಗಿ ಮತ್ತ ಅವರು ಬಿಡ್ಲಿಲ್ರಿ ಅಲ್ಲಿ ಮಾಡ. ಬರ್ತೀನಿ. ಮಾಡ್ತೀನಿ. ಓಕೆ ಬಾಯ್. ಕುಮಾರ್ ಅವರ ಮನೆಯಲ್ಲಿ ನಾನು ಒಂದೇ ದಿನ ಉಳ್ಕೊಂಡಿದ್ದು, ಆದರೆ ಅವರ ಆತಿಥ್ಯ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿತ್ತು. ಸಂಗಮೇಶ್ವರ ಟೆಂಪಲ್ ಅಂತ ಹೇಳ್ತೀರಲ್ರಿ? ಹೌದ್ರಿ. ಮತ್ತೆ ಈ ದೇವಸ್ಥಾನಕ್ಕೆ ಸ್ಪೆಷಾಲಿಟಿ ಅಥವಾ ವಿಶೇಷತೆ ಏನಾದ್ರು ಇದೆ? ಅದ್ರ ವಿಶೇಷತೆ ಏನು ಅಂತ ನಾವು ಮುಂದೆ ನೋಡೋಣ. ಈಗ ಒಳಗೆ ಹೋಗಿ ಪ್ರವೇಶ ಮಾಡೋಣ ನೋಡ್ರಿ. ಓಕೆ ಬನ್ನಿ ಸ್ನೇಹಿತರೆ, ಮೊದಲು ದೇವಸ್ಥಾನವನ್ನು ಪ್ರವೇಶ ಮಾಡೋಣ. ಅದಾದ್ಮೇಲೆ ಈ ದೇವಸ್ಥಾನಕ್ಕೆ ಒಂದು ವಿಶೇಷತೆ ಇದೆ, ಅದನ್ನ ಇವ್ರ ಬಾಯಿಂದನೇ ಕೇಳೋಣ. ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ನಾವು. ದೇವಸ್ಥಾನದ ಮುಂದೆ ನಿಂತಿದ್ದೀವಿ. ಸುತ್ತಮುತ್ತಲ ವಾತಾವರಣ ಈ ತರ ಇದೆ, ನೋಡ್ಬೋದು ನೀವು. ದೇವಸ್ಥಾನಕ್ಕೆ ಅಪೋಸಿಟ್ ಆಗಿ ನಂದಿ ನೋಡ್ಬೋದು. 3 ನಂದಿಗಳಿದಾವೆ. ನೋಡ್ತಾ ಇದ್ರಲ್ಲ 3 ನಂದಿಯ ವಿಗ್ರಹಗಳು. ಇಲ್ಲಿ ನೋಡಿ, ಒಂದು ಇನ್ಕಂಪ್ಲೀಟ್ ಆಗಿದೆ ಅಥವಾ ಕೆತ್ತದ ಈ ರೀತಿ ಕೆತ್ತಿದಾರ ಗೊತ್ತಿಲ್ಲ. ನೀವು ಕೂಡಲ ಸಂಗಮೇಶ್ವರ ದೇವಸ್ಥಾನವನ್ನು ನೋಡ್ತೀರಾ, ಅದೇ ರೀತಿ ಇದು ಕೂಡ ಶ್ರೀ ಸಂಗಮೇಶ್ವರ ದೇವಸ್ಥಾನ ನೋಡ್ಬೋದು. ಅಲ್ಲಿ ಶ್ರೀ ಸಂಗಮೇಶ್ವರ ಪ್ರಸನ್ನ ಅಂತ ಇದೆ. ಅದಾದ್ಮೇಲೆ 1852 ಇಸ್ವಿ 1852 1852ನೇ ಇಸ್ವಿಯಲ್ಲಿ ಕಟ್ಟಡ ಆಗಿದೆ ಅನ್ಸುತ್ತೆ. ಹಂಗಾಗಿ ಅಲ್ಲಿ ಅದನ್ನ ಲಿಖಿತವಾಗಿ ಬರೆದಿದ್ದಾರೆ. ಸೊ ದೇವಸ್ಥಾನದ ಮುಂಬದಿಯಲ್ಲಿ ಈ ತರ ಇದೆ. ಎಲ್ಲವೂ ಕೂಡ ಈ ರೀತಿಯ ಕಲ್ಲಿಂದ ಆಗಿದೆ. ಅಂದ್ರೆ ಮೇ ಬಿ ಇದು ಸ್ಥಳೀಯವಾಗಿ ಲಭ್ಯವಿರುವಂತ ಕಲ್ಲು ಅನ್ಸುತ್ತೆ. ಸುತ್ತಮುತ್ತಲ ವಾತಾವರಣದಲ್ಲಿ ಇಲ್ಲಿ ನೋಡಬಹುದು ಶಿವಲಿಂಗ. ಈ ಒಳಗೆ ಶಿವಲಿಂಗದ ಅಪೋಸಿಟ್ ಒಂದು ನಂದಿ ಅಂತೂ ಕಾಮನ್ ಆಗಿ ಅಪೋಸಿಟ್ ಇದ್ದೇ ಇರುತ್ತದೆ. ಹೌದೌದು. ಇದು ಬಹಳ ಹಿಂದಿನ ಕಾಲದ್ದು, ಪ್ರಾಚೀನ ಕಾಲದ್ದು, ಕಲ್ಯಾಣ ಚಾಲುಕ್ಯರ ಕಾಲದಂತ ಗುಡಿ ಇದೆ. ಸ್ನೇಹಿತರೆ, ಇಲ್ಲಿ ನೀವು ದೇವಸ್ಥಾನ ಏನಿದೆ ಅಲ್ವಾ, ಒಳಗಡೆ ಆ ಲಿಂಗ ಇದೆ ನೋಡ್ಬೋದು. ಬನ್ನಿ ತೋರಿಸ್ತೇನೆ ನಿಮ್ಗೆ. ಸೊ ಅಲ್ಲಿ ನೋಡಿ, ಇಲ್ಲಿ ಲಿಂಗದ ರೂಪದಲ್ಲಿ ಶಿವನನ್ನ ಪೂಜೆ ಮಾಡಲಾಗುತ್ತೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ. ಲಿಂಗದ ರೂಪದಲ್ಲಿ ಶಿವನನ್ನ ಪೂಜೆ ಮಾಡಲಾಗುತ್ತೆ. ಇದು ಶಿವನಿಗೆ ಅರ್ಪಿತವಾದಂತಹ ದೇವಾಲಯ. ಆದ್ರೆ ನೀವು ಹೊರಗಡೆ ನೋಡಿದ್ರಿ ಅಂತ ಆದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದೆಲ್ಲ ವಾಸ್ತುಶಿಲ್ಪ ಏನಿದೆ ಅಲ್ಲಿ ನೋಡ್ಬೋದು, ಅಲ್ಲಿ ಟೆಂಪಲ್ ಮೇಲ್ಗಡೆ. ಸೊ ಎಲ್ಲಾ ವಾಸ್ತುಶಿಲ್ಪದ ಶೈಲಿ ಏನಿದೆ ಅಂದ್ರೆ ಯಾವ್ದು ಅನ್ಸುತ್ತೆ ಹೇಳಿ? ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಇದು ಕಾಣುತ್ತಾ. ನೆಕ್ಸ್ಟ್ ಇನ್ನೊಂದು ಪುರಾತತ್ವ ಇಲಾಖೆ ಮಾಡಿ ಇದು ಮಾಡಿದಾರ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಅಲ್ಲಂತಾರ, ಆದ್ರೆ ಇದು ಯಾವ್ದಂತ ಇಲ್ಲಿ ನೋಡೋಣ ಬನ್ನಿ. ಅಂದ್ರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಅಲ್ಲ ಅದ ಶೈಲಿಯಲ್ಲಿ ಕಾಣ್ತೈತ್ರಿ ಅಷ್ಟ. ಇದು
ಆ ಶೈಲಿಯಲ್ಲಿ ಇದೆ, ಆದ್ರೆ ಕಲ್ಯಾಣಿ ಚಾಲುಕ್ಯರ ಕಾಲದ ಅಲ್ಲ ಅಂತ ಹೆಂಗೆ ಹೇಳ್ತಾರ್ರಿ? ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಕಾಣ್ತದೆ, ಆದ್ರೆ ಇದು ಕಲ್ಯಾಣ ಚಾಲುಕ್ಯರದಲ್ಲ, ಬಾದಾಮಿ ಚಾಲುಕ್ಯರ ಕಾಲದ 6ರಿಂದ 12ನೇ ಶತಮಾನದ ಕಾಲದ ದೇವಸ್ಥಾನ. ಆಕ್ಚುಲಿ ಇದು ಕಲ್ಯಾಣಿ ಚಾಲುಕ್ಯರ ಕಾಲದ್ದು ಅಂತ ನಾವು ಅನ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ವಾಸ್ತುಶಿಲ್ಪ ನೋಡಿದ್ರೆ ಆ ತರ ಇದೆ. ಆದ್ರೆ ನನಗೆ ಬಸು ಅವ್ರು ಹೇಳಿದ್ರು ಇದು ಕಲ್ಯಾಣಿ ಚಾಲುಕ್ಯರ ಕಾಲದ ಅಲ್ವಂತೆ. ಅವ್ರು ಹೆಂಗೆ ಹೇಳಿದ್ರು ಅಂತ ಅಂದ್ರೆ ಪುರಾತತ್ವ ಇಲಾಖೆಯವ್ರು ರೀಸೆಂಟಾಗಿ ಬಂದಿದ್ರಂತೆ. ಸೊ ಪುರಾತತ್ವ ಇಲಾಖೆಯವ್ರು ಹೆಂಗೆ ಕಲ್ಯಾಣಿ ಚಾಲುಕ್ಯರ ಕಾಲದ ಅಲ್ಲ ಇದು ಬಾದಾಮಿ ಚಾಲುಕ್ಯರ ಕಾಲದ್ದು ಅಂತ ಹೇಳಿದ್ರಂತೆ. ಯಾಕೆ ಬಾದಾಮಿ ಚಾಲುಕ್ಯರ ಕಾಲದ್ದು ಅಂತ ಅವ್ರು ಹೇಳಿದಾರೆ ಅಂದ್ರೆ, ನಿಮ್ಗೆ ಗೊತ್ತಿರುವ ಹಾಗೆ ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ನೋಡ್ತಾ ಇರ್ಬೋದು, ವರಹ. ಹೇಳಿ, ವಿಷ್ಣುವಿನ ಏನಂತ ಇದ್ರಿ? ವಿಷ್ಣುವಿನ ಅವತಾರದಲ್ಲಿ ಇರುವಂತ ವರಹ ಇದು. ಬಾದಾಮಿ ಚಾಲುಕ್ಯರ ಭಗವಾನ್ ವಿಷ್ಣುವಿನ ಅವತಾರದ ಒಂದು ವರಹ ಇದು. ಇದು ತಮ್ಮ ರಾಜ್ಯ ಲಾಂಛನವಾಗಿ ಬಳಸ್ತಿದ್ದಾರೆ. ವರಹದ ಲಾಂಛನ ಇದೆ, ರಾಜ್ಯ ಲಾಂಛನ, ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ. ಅದಾದ್ಮೇಲೆ ಇಲ್ಲಿ ಸುತ್ತಮುತ್ತಲು ಮತ್ತೆ ಬೇರೆ ಬೇರೆ ಚಿತ್ರಗಳಿದಾವೆ. ಇಲ್ಲಿ ನೋಡ್ತಿದಾರಲ್ವಾ, ಇಲ್ಲಿ ಚಕ್ರದ ಚಿತ್ರ ಇದೆ. ಈ ಕಡೆ ನೋಡಿ, ಸೊ ಇದು ಲೈಂಗಿಕ ಶಿಲ್ಪ ಅನ್ಸುತ್ತೆ, ಆದ್ರೆ ಕ್ಲಿಯರ್ ಇಲ್ಲ, ಯಾವ್ದನ್ನು ಹೇಳಕ್ಕಾಗಲ್ಲ. ಇಲ್ಲಿ ಬನ್ನಿ ಸರ್, ಬನ್ನಿ ಈ ಕಡೆ ನೋಡುವ. ಈ ಕಡೆ ಬನ್ನಿ, ಇಲ್ಲಿ ಮೇಲೆ. ಓಕೆ, ಇಲ್ಲೊಂದು ಚಿತ್ರ ಇದೆ. ನಾನು ಹೇಳ್ದಲ್ವಾ, ಈ ತರ ಸುಣ್ಣ ಬೆಳೆದಾಗ ಇದು ಯಾವ ದೇವಸ್ಥಾನ ಅನ್ನೋದು ಐಡೆಂಟಿಫೈ ಮಾಡಕ್ಕೆ ಆಗಿಲ್ಲ. ಇತ್ತೀಚೆಗೆ ರೀಸೆಂಟ್ ಆಗಿ ಪುರಾತತ್ವ ಇಲಾಖೆಯವರು ಬಂದು ನೋಡಿದಾಗ ಗೊತ್ತಾಗಿದ್ದು ಬಾದಾಮಿ ಚಾಲುಕ್ಯರ ಕಾಲದ್ದು ಅಂತ ಹೇಳಿ. ಅದು ಕೂಡ ಆ ಒಂದು ಲಾಂಛನವನ್ನ ನೋಡಿ. ಇಲ್ಲಿ ನೋಡ್ಬೋದು ನೀವು ಚಿತ್ರ ಹೇಗಿದೆ ಅಂತ. ಇದು ಯಾವ ಚಿತ್ರ ನೋಡಿ, ನಿಮ್ಗೇನಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ. ಅಲ್ಲಿ ಕೋಡ್ಗಳಿದೆ, ಅದಾದ್ಮೇಲೆ ಮೇಲೊಬ್ಬರು ಕೂತ್ಕೊಂಡಿದ್ದಾರೆ, ಕಿರೀಟ ದೊಡ್ಡದಿದೆ, ಕೈಯಲ್ಲಿ ಒಂದು ಅಸ್ತ್ರ ಹಿಡ್ಕೊಂಡಿದ್ದಾರೆ. ಆ ಎಮ್ಮೆ ಅಥವಾ ಕೋಣದ ಮೇಲೆ ಕೂತ್ಕೊಂಡಂಗೆ ಕಾಣಿಸುತ್ತೆ, ಆದ್ರೆ ಆಕಳು ಅಂತ ಅನ್ಸಲ್ಲ, ಕ್ಲಿಯರಾಗಿ ಗೊತ್ತಾಗುತ್ತೆ. ಆಕಳಾಗಿತ್ತು ಅಂದ್ರೆ ಸ್ಟ್ರೈಟ್ ಬಂದಿರ್ತಿತ್ತು. ಇಲ್ಲಿ ನೋಡ್ಬೋದು ಆನೆಯ ಮೇಲೆ. ಇದು ಕಮಲ ಚಿತ್ರದ ಆಕಾರದಾಗೈತ್ರಿ. ಇದು ಕೂಡ ಇತ್ತೀಚೆಗೆ ಕಂಡು ಬಂದೈತ್ರಿ. ಓಕೆ, ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಇದು ನೆಕ್ಸ್ಟ್ ಇಲ್ಲೊಂದು 2 ಮೂರ್ತಿಗಳದ ನೋಡ್ರಿ, ನಾಟ್ಯವನ್ನು ಮಾಡುವಂತ ಇದು ಮೂರ್ತಿ ಇದೆ. ನೆಕ್ಸ್ಟ್ ಇಲ್ಲೊಂದು ಹೂವಿನ, ಓಕೆ, ಇಲ್ಲೊಂದು ಹೂವು ಐತ್ರಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 2 ಕಣ್ಣುಗಳು, ಅದಾದ್ಮೇಲೆ ಈ ಕಡೆ ಮತ್ತೆ ಇಲ್ಲಿ ನಾಟ್ಯ ಮಾಡುವಂತ ದೃಶ್ಯಗಳು ಅದಾವ್ರಿ. ನೆಕ್ಸ್ಟ್ ಇಲ್ಲೊಂದು ಐತಿ ನೋಡ್ರಿ. ಇಲ್ಲಿ ನೋಡಿ, ಇದು ಕ್ಲಿಯರ್ ಆಗಿದೆ. ಸೊ ಇದಕ್ಕೇನಂತಾರೆ ನನಗಂದ್ರೂ ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ, ಯಾರಿಗಾದ್ರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಅಷ್ಟೇ. ಸೊ ಇಲ್ಲಿ ಕೆಳಗಡೆ ಪುಷ್ಪ ಇದೆ. ಇದೆಲ್ಲವೂ ಕೂಡ ಇತ್ತೀಚೆಗೆ ಪತ್ತೆ ಆಗಿರೋದಂತೆ, ಅಂದ್ರೆ ಇತ್ತೀಚೆಗೆ ಗೊತ್ತಾಗಿರೋದು. ಮೊದಲೇ ಇತ್ತು, ಅದು ಎಲ್ಲ ಪೂರ್ತಿ ಸುಣ್ಣ ಬೆಳೆದು ಎಲ್ಲ ಪೂರ್ತಿ ಈ ತರ ಆಗಿತ್ತು. ಮೇಲೆ ನೋಡ್ತಿದಾರಲ್ವಾ, ಎಲ್ಲ ಬಂದು ತಿಕ್ಕಿದ್ದಾರೆ ಮೊನ್ನೆ, ಹಂಗಾಗಿ ಈ ತರ ಕ್ಲಿಯರ್ ಆಗಿ ಗೊತ್ತಾಗಿದೆ. ಪುರಾತತ್ವ ಇಲಾಖೆ ಯಾವಾಗ ಬಂದಿದ್ರು? ಇದು ಒಂದು 2 ತಿಂಗಳಿಂದ ಬಂದಿದ್ರಿ. 2 ತಿಂಗಳಿಂದ. ಓಕೆ ಓಕೆ ಓಕೆ. ನೋಡ್ಬೋದು, ಎಲ್ಲ ಚಿತ್ರಗಳಿದಾವೆ. ಅಲ್ಲಿ ನೋಡ್ಬೋದು ನೀವು, ಅಲ್ಲೂ ಕೂಡ ಚಿತ್ರಗಳಿದಾವೆ. ಅದಾದ್ಮೇಲೆ ಆ ಕಡೆನೂ ಕೂಡ ಅಲ್ಲಲ್ಲೇ ಚಿತ್ರಗಳಿದಾವೆ ನೋಡಿ. ಸೊ ನೋಡ್ಬೋದು ನೀವು ನೋಡಿ, ಇಲ್ಲಿ ಈ ಕಡೆಯಿಂದ ಬಂದ್ರೆ ಇದು ದ್ವಾರ ಬಾಗಿಲು. ಸೊ ಇಲ್ಲೊಂದು ಚಿತ್ರ ಇದೆ ನೋಡಿ. ಒಳಗಡೆ ಹೋದ್ರೆ, ಹಿಂಗ್ ಒಳಗಡೆ ಹೋದ್ರೆ ಅದೊಂದು ಕಂಬ, ಇಲ್ಲಿ ನಂದಿಯ ವಿಗ್ರಹಗಳು ನೋಡಿದ್ರಿ ಅಲ್ವಾ. ಅಲ್ಲಿ ಮೇಲೆ ಗೋಪುರಗಳು. ಕಾಲಕ್ರಮೇಣವಾಗಿ ದೇವಸ್ಥಾನವನ್ನ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಮೇಲ್ಮೇಲೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಮೂಲ ದೇವಸ್ಥಾನ ನೋಡಬಹುದು ನೀವು, ಈ ತರನೇ ಇತ್ತು ಅನ್ಸುತ್ತೆ. ಯೂಟ್ಯೂಬ್ ನಲ್ಲಿ ನನ್ನ ಕಂಟೆಂಟ್ ಇರೋದು ರಾ ಎಕ್ಸ್ಪೀರಿಯನ್ಸು, ಅನ್ನೋನ್ ಪರ್ಸನ್ಸ್ಗಳು ಪರಿಚಯ ಆಗೋದು, ಅದಾದ್ಮೇಲೆ ಹ್ಯುಮ್ಯಾನಿಟಿ ರಿಲೇಟೆಡ್, ಅದಾದ್ಮೇಲೆ ಯಾವ್ದಾದ್ರು ಹಿಡನ್ ಜಾಗಗಳಿದ್ರೆ ಹಿಡನ್ ಜಾಗಗಳು, ಮತ್ತೆ ವಿಶೇಷ ಬಟ್ ಯಾರಿಗೂ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ಗೆ ಈಗ ಇಳ್ಕಲ್ ಸೀರೆ ಎಷ್ಟು ಫೇಮಸ್ ಹೇಳಿ? ಜಾಸ್ತಿನೇ ಫೇಮಸ್ ಇದೆ. ಆದರೆ ಇಳ್ಕಲ್ ಸೀರೆ ಹೆಂಗೆ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ, ಅದಾದ್ಮೇಲೆ ಅದರಲ್ಲಿರುವಂಥ ವೆರೈಟಿಗಳ ಬಗ್ಗೆ ವಿಡಿಯೋ ಮಾಡಿರೋರು ತುಂಬ ಕಮ್ಮಿ ಇದ್ದಾರೆ. ಹಾಗಾಗಿ ಅಂಥದ್ದನ್ನು ನಾನು ವಿಚಾರವನ್ನು ಇಟ್ಕೊಂಡು ಆ ಥರದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅವುಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಲಭ್ಯ ಇದೆ. ಆ್ಯಂಡ್ ಹಿಚ್ ಹೈಕಿಂಗು ಅಂದರೆ ಅಡ್ವೆಂಚರಸ್ ಜರ್ನಿ, ಲಿಫ್ಟ್ ತೊಗೊಂಡು ಟ್ರಾವೆಲ್ ಮಾಡೋದು ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಎಲ್ಲ ರಾಜ್ಯಗಳಿಗೂ ಅಂದರೆ ಸಾಮಾನ್ಯದ ವಿಚಾರ ಅಲ್ಲ, ಅದು ಅಡ್ವೆಂಚರಸ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಬಸ್ಸು ಅವರೇ, ತುಂಬ ಖುಷಿ ಆಯಿತು ನಿಮ್ಮ ಜೊತೆಗಿನ ಈ ಸಂದರ್ಭ, ಈ ಸಮಯ ಮತ್ತು ನಿಮ್ಮ ಆತಿಥ್ಯ. ಸಿಗುವ ಮತ್ತೆ ಸಿಗೋಣ ಸರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.